ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಇದಕ್ಕೆ ವಾಯ್ಸ್ ಕೊಟ್ಟಿದ್ದೆ, ವಾಯ್ಸ್ ಎಕೋ ಮಿಸ್ಟೇಕಾಗಿ ಹೋಗಿಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ. ಆವತ್ತಿನ ದಿನ ಅಂದರೆ ವ್ಯಾಲೆಂಟೈನ್ಸ್ ಡೇ ಕೂಡ ಇತ್ತು. ನಾನು ಬೆಂಗಳೂರಿಗೂ ಕೂಡ ಹೊರಟಿದ್ದೆ. ಹಾಗೆ ಮಾರನೇ ದಿನವೇ ನಮ್ಮದು ಆ್ಯನಿವರ್ಸರಿನೂ ಇತ್ತು. ಬಟ್ ಬೆಂಗಳೂರಿಗೆ ಹೋಗೋದ್ರಿಂದ ಇವತ್ತೇ ವ್ಯಾಲೆಂಟೈನ್ಸ್ ಡೇ ವಿಶ್ ಕೂಡ ಹಾಗೆ ಆ್ಯನಿವರ್ಸರಿ ವಿಶ್ ಕೂಡ ಮಾಡ್ತಾಯಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಬಿಟ್ಟು ಹೋಗ್ತಾ ಇರೋದು. ನೋಡಿ, ವಿಶ್ ಮಾಡಿದೆ. ಆ್ಯಕ್ಚುಲಿ ಈ ವಿಡಿಯೋ ತುಂಬ ಲೇಟ್ ಆಯಿತು ನಾನು ಹಾಕೋಕ್ಕೆ. ಅಲ್ಲಿ ಇಲ್ಲಿ ಟ್ರಿಪ್ಪೆಲ್ಲ ಹೋಗಿದ್ದೆ. ಹಾಗಾಗಿ ತುಂಬ ಲೇಟ್ ಆಯಿತು. ವಾಯ್ಸ್ ಒಂದು ಬಂದಿಲ್ಲ ಅನ್ನೋದೊಂದು ಬೇಜಾರು. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಲೇಟ್ ಆಯಿತು. ಮಾಡೋಣ ಅಂದರೆ ಸಿಗೋದೇ ಇಲ್ಲ, ಕೈಗೆ ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇವತ್ತು ನಾನು ಬೆಂಗಳೂರಿಗೂ ಕೂಡ ಹೊರಟಿದ್ದೀನಿ. ಬೆಂಗಳೂರಿಗೆ ಹೊರಟಿದ್ದೀನಿ. ತುಂಬ ಬೇಜಾರು ಮಾಡ್ಕೊಂಡಾರೆ. ಮನೇಲಿ ನಾವು ಬಂದ ತಕ್ಷಣ ವಟ 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 ಅಂತ ಇರ್ಬೇಕಂತ ಅವರಿಗೆ. ಜಾಸ್ತಿ ದಿನ ಹೋಗ್ತಾ ಇಲ್ಲ. ಇವತ್ತು ಹೋಗಿ ನಾಳೆ ಒಂದಿನ ಸ್ಟೇ ಮಾಡ್ತೀವಿ. ಸಂಡೇ ಮತ್ತೆ ಬರ್ತೀವಿ. ಸಂಡೇ ಬಂದ್ಮೇಲೆ ಫುಲ್ ಪಾರ್ಟಿ ಇವ್ರ ಜೊತೆಗೆ. ಇವಾಗ ಹೊರಟಿದ್ದಾರೆ. ಓಕೆ, ಬಾಯ್ ಅನ್ರಿ ನನ್ನ ಫ್ರೆಂಡ್ಸಿಗೆ. ಬಾಯ್. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾರ. ಹಾಗಾಗಿ ರೊಟ್ಟಿ ಹಾಕ್ತಾ ಇದ್ದೀನಿ, ಮೊಟ್ಟೆ ಸಾರು ಮಾಡಿದ್ದೀನಿ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಕೆಲಸ ಮುಗಿಸ್ಕೊಂಡು ಮತ್ತೆ ಪಾತ್ರೆ ಬೇರೆ ಎಲ್ಲ ತೊಳೆದು ಕ್ಲೀನಾಗಿ ಇಟ್ಟು ಹೋಗಬೇಕು. ಹೋಟ್ಲಲ್ಲಿ ನಾವು ಅಂತೀವಲ್ಲ, ಹೊರಗಡೆ ನಾವು ಯಾವಾದ್ರೂ ಊರಿಗೆ ಹೋದರೆ ಊಟದ್ದೊಂದು ಚಿಂತೆ. ಅದು ಟ್ರೈನ್ ಜರ್ನಿಗೆ ಆಗಲಿ, ಮನೆಯಲ್ಲಿ ಇದ್ರೂ ಆಗಲಿ, ನಾವು ಊರಿಗೆ ಹೋಗಬೇಕು ಅಂತಂದರೆ ಮನೆಯಲ್ಲಿ ಇವರು ಮಗ ಎಲ್ಲ ಇದ್ದರೆ ಅಡುಗೆ ಮಾಡಿ ಹೋಗ್ತೀನಿ. ಅದೊಂದು ಅಭ್ಯಾಸ. ಮತ್ತು ನಾಳೆ ಅವರು ಒಂದು ದಿನ ಫುಲ್ಲು ಹೋಟ್ಲಲ್ಲಿ ಊಟ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ರೊಟ್ಟಿ ಹಾಕಿಡ್ತಾ ಇದ್ದೀನಿ. ರೈಸ್ ಅಂತ ಅಂದರೆ ಬರೀ ರೈಸ್ ಆಗಿಬಿಡುತ್ತೆ. ಹಾಗಾಗಿ ರೊಟ್ಟಿ ಹಾಕಿಡು ಅಂತ ಹೇಳಿದರು. ಸರಿ ಆಯಿತು, ಹಾಕ್ತೀನಿ ಬಿಡಿ ಅಂತ ಹೇಳಿ ರೊಟ್ಟಿ ಹಾಕ್ತಾ ಇದ್ದೀನಿ. ಅನ್ನಕ್ಕೆ ತೊಳೆದು ಇಟ್ಟಿದ್ದೀನಿ, ಅನ್ನಕ್ಕೆ ಇಡಬೇಕು. ಇವಾಗ ಇದು ರೊಟ್ಟಿ ಒಂದು ಕೆಲಸ ಆಗಿಬಿಟ್ರೆ ಇನ್ನು ಬಟ್ಟೆನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ನಾನು. ಆ್ಯಕ್ಚುಲಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದು ವಾಯ್ಸೇ ಬಂದಿಲ್ಲ. ನಂಗೆ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ವಾಯ್ಸ್ ಬಂದಿಲ್ಲ ಅಂತ ಹೇಳಿ. ಯಾವತ್ತೂ ಹಿಂಗಾಗಿಲ್ಲ ಫ್ರೆಂಡ್ಸ್. ನಾನು ತುಂಬ ಮೇಯ್ನಾಗಿ ಆ ವಿಡಿಯೋನ ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡಿದ್ದೆ. ಬಟ್ ವಾಯ್ಸ್ ಬಂದಿಲ್ಲ. ಬೇಜಾರಾಗ್ತಾ ಇದೆ. ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಏನಾಯಿತು ಅಂತ ಹೇಳಿ ಬಟ್ ಗೊತ್ತಿಲ್ಲ. ಇವಾಗ ನಾವು ಅನ್ನ ಸಾರು ಊಟ ಮಾಡ್ಕೊಂಡು ಹೋಗ್ತೀವಿ. ಇವರಿಗೂ ನನ್ನ ಮಗನಿಗೆ ರೊಟ್ಟಿ ಹಾಕಿ ಇಡ್ತೀನಿ. ಹಾಗೆ ಇನ್ನೊಂದು ಹೇಳೋದು ಬಂದ್ಬಿಟ್ಟೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಅಂತಂದರೆ ನಾನು, ನನ್ನ ಮಗಳು, ಅಮ್ಮ ಬರ್ತಾ ಇದ್ದಾರೆ. ಮೇಯ್ನಾಗಿ ನಾವು ಹೋಗ್ತಾ ಇರೋದು ಅಮ್ಮನಿಗೋಸ್ಕರನೇ. ಅಮ್ಮಂದು ಕಣ್ಣಿನ ಚೆಕಪ್ಪು ಲಾಸ್ಟ್ ಮಂತೇ ಇತ್ತು. ಬಟ್ ಲಾಸ್ಟ್ ಮಂತ್ ಎಲ್ಲ ಫುಲ್ ಬ್ಯುಸಿ ಇದ್ವಿ. ಈ ಸರ್ತಿನೂ ಮದುವೆ ಅದು ಇದು ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಅಮ್ಮಂದು 1 ತಿಂಗಳು 20 ಡೇಸ್ ಏನೋ ಲೇಟ್ ಆಯಿತು. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ಲತೀಫ್ ಆಗ್ಬಿಟ್ಟಿದ್ದೀನಿ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಕೆಲಸ ಈ ಸದ್ಯಕ್ಕೆ ಲೇಟ್ ಆಗ್ತಾ ಇದೆ ಅಂತಾರೆ ಎಲ್ಲರೂ. ಬಟ್ ಮೊಬೈಲಲ್ಲಿ ನಾನು ಅಂದರೆ ಯೂಟ್ಯೂಬ್ ಮಾಡ್ತೀನಿ, ಆಮೇಲೆ ರೀಲ್ಸ್ ಮಾಡ್ತೀನಿ, ಮೋಜಲ್ಲಿ ಹಾಕ್ತೀನಿ, ಇನ್ಸ್ಟಾದಲ್ಲಿ ಹಾಕ್ತೀನಿ, ವೈಟಿಲಿ ಹಾಕ್ತೀನಿ. ಎಷ್ಟೊಂದು ಕೆಲಸ ಆಗ್ಬಿಡುತ್ತೆ. ಅದ್ಯಾರಿಗೂ ಕಾಣಲ್ಲ ಫ್ರೆಂಡ್ಸ್. ಬಟ್ ಕೆಲಸ ಲೇಟ್ ಮಾಡ್ತಾ ಇದ್ದಾಳೆ, ಲೇಸಿ ಆಗಿದ್ದಾಳೆ ಅಂತ ಹೇಳ್ತಾರೆ. ಲೇಸಿ ಆದ್ರೂ ಏನು ಕೆಲಸ ಮಾಡಬೇಕು, ಅದು ನಿಧಾನ ಆದ್ರೂ ಒಟ್ಟಲ್ಲಿ ಮಾಡ್ತೀನಿ. ಚಪಾತಿ ಹಾಕಿ ಇಡ್ಬೋದಿತ್ತು, ಈಸಿ ಆಗ್ತಾ ಇತ್ತು. ಬಟ್ ಅದು ರಾತ್ರಿವರೆಗೂ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಹಾಗಾಗಿ ಜೋಳದ ರೊಟ್ಟಿ ಆದರೆ ತಿನ್ಕೊಬಿಡ್ತಾರೆ. ಇವರು ಇವಾಗ ಕೆಲಸಕ್ಕೆ ಹೋಗಿದ್ದಾರೆ, ರಾತ್ರಿ ಬಂದು ಊಟ ಮಾಡ್ಕೋತಾರೆ. ಅನ್ನಕ್ಕೂ ಜಾಸ್ತಿನೇ ಇಟ್ಬಿಟ್ಟಿದ್ದೀನಿ. ಇದು ಎಡಿಟ್ ಮಾಡೋದು, ವಿಡಿಯೋ ಮಾಡೋದು ನಾವು ಅಂದ್ಕೊಂಡಿರ್ತೀವಿ ಸುಲಭ ಅಂತ ಹೇಳಿ, ಬಟ್ ಅಷ್ಟು ಈಸಿ ಅಲ್ಲ. ಇನ್ನೊಂದು, ಎಡಿಟ್ ಮಾಡುವಾಗ ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತವೆ. ಕೆಲವೊಂದು ಟೈಮು ವಿಡಿಯೋಸು ಆ ಕಡೆ ಈ ಕಡೆ ವಾಟ್ಸಪ್ಪಿನವು ಎಲ್ಲ ಮಿಕ್ಸ್ ಆಗಿ ಹುಡ್ಕೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಮಾಡೋ ತನಕ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದೇನು ಕಷ್ಟ ಅಲ್ಲ. ಹಿಟ್ಟು ಚೆನ್ನಾಗಿದ್ಬಿಟ್ರೆ ಬೇಗ ರೊಟ್ಟಿ ಆಗ್ಬಿಡ್ತವೆ.
ನೋಡಿ, ನಾವೆಲ್ಲಿ ಹೋದ್ರೂ ಕೆಲಸ ಮಾಡಿಕೊಂಡು ಹೋಗಬೇಕು, ಅದರಲ್ಲಿ ಅಡುಗೆ ಮಾಡಿಟ್ಟು ಹೋಗಬೇಕು. ಅನ್ನಕ್ಕಿಡೋಣ, ಇಡೋಣ. ತುಂಬ ಆರೋಗ್ಯವಾದ ಜೋಳದ ರೊಟ್ಟಿ, ಇದ್ರ ಜೊತೆ ಚಟ್ನಿ ಪುಡಿ ಮೊಸರು ಎಲ್ಲ ಇಟ್ಬಿಟ್ರೆ ಸಖತ್ತಾಗಿರುತ್ತೆ. ಇನ್ನು ಬಟ್ಟೆ ಇಟ್ಕೊಂಡಿಲ್ಲ ನಾನು, ಜಾಸ್ತಿ ಏನಿಲ್ಲ, ಒಂದೊಂದೇ ಜೊತೆ. ಓಕೆನಾ ಫ್ರೆಂಡ್ಸ್, ಇವಾಗ ಬೇಗ ಬೇಗ ರೊಟ್ಟಿ ಎಲ್ಲ ಹಾಕೊಂಡ್ಬಿಡ್ತೀನಿ. ಟೈಮ್ ಆದರೆ ಮತ್ತೆ ಅಮ್ಮನ ಜೊತೆ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ, ಇಲ್ಲಾಂದರೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅಮ್ಮಂಗೂ ಪಾಪ ಕೆಲಸ, ನಾವಂತೀವಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಂತಂದರೆ, ಬಟ್ ಅಮ್ಮ ನನಗೆ ನಾನು ಬೆಳಗ್ಗೆ ಅಮ್ಮಂಗೆ ಕಾಲ್ ಮಾಡಿದ್ದೆ, ಅಮ್ಮ ಡೈಲಿ ಮಾತಾಡೋದಕ್ಕಿಂತ ಇವತ್ತು ಕಡಿಮೆ ಮಾತಾಡಿದ್ರು, ಕೆಲಸ ಇದೆ, ನಾನು ಬ್ಲೌಸ್ಗೆ ಹುಕ್ಸ್ ಎಲ್ಲ ಹಚ್ಚಬೇಕು ಅಂತ ಹೇಳಿ. ನಮ್ಮಮ್ಮನೂ ಎಷ್ಟು ಕೆಲಸದ ಮೇಲೆ ಮಹತ್ವ ಅಂತಂದರೆ ತುಂಬ ಅವ್ರಿಗೆ. ಮತ್ತು ಇವತ್ತು ಇರಲ್ಲ, ನಾಳೆ ಇರಲ್ಲ, ಸೊ ಹಾಗಾಗಿ ಎಲ್ಲ ಕೆಲಸ ಅವರು ಫಿನಿಶ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ ಅಮ್ಮನ ಹತ್ರ ಕಲಿಬೇಕು ನಾವು ಕೆಲಸ ಮಾಡೋದನ್ನ. ಫ್ರೆಂಡ್ಸ್, ಒಂದ್ಸಲ ಚೆಕ್ ಮಾಡ್ತೀನಿ ನನ್ನ ವಾಯ್ಸ್ ಬರ್ತಾ ಇದ್ದೇನೋ ಇಲ್ಲ, ನನಗೆ ಅದೊಂದು ಗಾಬರಿ ಆಗ್ತಾ ಇದೆ ಇವಾಗ ವಿಡಿಯೋ ಮಾಡಲಿಕ್ಕೆ. ನೋಡ್ಕೊಬಿಡ್ತೀನಿ. ಸೊ ಮನೇಲಿ ಅಡುಗೆ ಎಲ್ಲ ಮಾಡಿಟ್ಟು ಊಟ ಮಾಡ್ಕೊಂಬಿಟ್ಟು ಸ್ಟೇಷನಿಗೆ ಬಂದ್ವಿ. ನಾವೊಂದು ಅರ್ಧ ಗಂಟೆ ಕಾಲು ಗಂಟೆ ಮುಂಚಿತವಾಗೇ ಬಂದು ಕೂತ್ಕೊಂಡಿದ್ವಿ. ಯಾಕಂದರೆ ಸೊ ಅಮ್ಮ ಅಲ್ಲಿಂದ ಇಲ್ಲಿ ತನಕ ನಿಧಾನ ನಡ್ಕೊಂಡು ಬರಬೇಕು. ಮತ್ತು ಅವಸರ ಅಂತಂದರೆ ಅವರಿಗೂ ತುಂಬ ಸುಸ್ತಾಗ್ಬಿಡುತ್ತೆ. ಸೊ ಒಮ್ಮೆ ಮತ್ತು ಟ್ರೈನ್ ಬರೋ ಅವಸರದಲ್ಲಿ ಬೇಗ 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 ಬರೋದು. ಅದಕ್ಕೆ ನಮ್ಮಣ್ಣ ಬೇಗ ಹೋಗಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿ ಬಂದು ಕೂತ್ಕೊಂಡ್ರು, ಪರವಾಗಿಲ್ಲ. ನಮ್ಮಮ್ಮ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಅವರಿಗೂ ಒಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ಬಂದು ಕೂತ್ಕೊಂಡಿದ್ವಿ. ಸೊ ಇನ್ನೂ ಅನೌನ್ಸ್ಮೆಂಟ್ ಆಗಿರಲಿಲ್ಲ. ತುಂಬ ನಾವಾದರೆ ಇನ್ನೇನು ಒಂದು ಕಾಲು ಗಂಟೆ 15 ನಿಮಿಷ 20 ನಿಮಿಷ ಇರುವಾಗ ಬಂದುಬಿಟ್ರು ನಡೆಯುತ್ತೆ. ಸೊ ಅಮ್ಮ ಅಲ್ಲ, ನಮ್ಮದು ಪ್ಲ್ಯಾಟ್ಫಾರ್ಮ್ ನೋಡಿ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಬರ್ಬೇಕು. ಇನ್ನೂ ಸ್ವಲ್ಪ ಮುಂದ್ಗಡೆ ಹೋಗಬೇಕು ಅನಿಸುತ್ತೆ ನಾವು. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಆಯಿತು. ಅಷ್ಟೊತ್ತಿಗೆ ಅನೌನ್ಸು ಆಯಿತು, ಹಾಗೆ ಟ್ರೈನ್ ಕೂಡ ಬಂತು. ಸೊ ಟ್ರೈನ್ ಹತ್ತಿ ಆಮೇಲೆ ನಮ್ಮ ಸೀಟ್ ಎಲ್ಲಿದೆ ಅಂತ ಹೇಳಿ ನೋಡಿಕೊಂಡು ಕೂತ್ಕೊಂಡ್ವಿ. ನಮ್ಮ ಅಮ್ಮಂಗೆ ಇದು ಶತಾಬ್ದಿ ಅಂದರೆ ಸ್ವಲ್ಪ ಕಾಲಿಡೋಕ್ಕೆ ಸ್ವಲ್ಪ ಅವರಿಗೆ ಗಸಿ ಬಿಸಿ ಅಂತಿತ್ತು. ಸೊ 5:30 ಆಗೋ ತನಕನೂ ಸ್ವಲ್ಪ ಟೈಮ್ ಹೋಗೋದೇ ನಮಗೆ ಇದು ಆಯಿತು. ಆಮೇಲೆ ಸ್ವಲ್ಪ ಬಿಸಿಲಿತ್ತಲ್ಲ, ಹಾಗಾಗಿ ನೆಕ್ಸ್ಟು ಬಂದು ನಾವು 8:15 ಬೆಂಗಳೂರು ರೀಚ್ ಆದ್ವಿ. ಅಲ್ಲಿಂದ ಅಣ್ಣ ಬರ್ತೀನಿ ಅಂತ ಹೇಳಿದ್ರು, ಬೇಡ ನಾವೇ ಬರ್ತೀವಿ ಇನ್ನೇನು ಅಂತ ಹೇಳಿ. ಇದು ಒಂಥರ ಚೆನ್ನಾಗಿತ್ತು ಆಟೋ, ತುಂಬ ಇಷ್ಟ ಆಯಿತು ನನಗೆ ಈ ಆಟೋ. ಸೊ ಇವಾಗ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಸೊ ನಾಳೆ ವೀಡಿಯೋದಲ್ಲಿ ನಾನು ಬೆಂಗಳೂರಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಮೇಯ್ನಾಗಿ ಅಮ್ಮನ ಹಾಸ್ಪಿಟಲಿಗೆ ಬಂದಿರೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.